ಅಭಿಷ್ಟಗಳ ಸಿದ್ಧಿಗಾಗಿ ಸೋಮನಾಥೇಶ್ವರ ಕೃಪೆ. ಬಂಗಾರಪೇಟೆ ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಚೋಳರ ಕಾಲದ ಸೋಮನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಅಮಾಸೆ ಪ್ರಯುಕ್ತ ರುದ್ರಾಭಿಷೇಕ ಮತ್ತು ಏಕವಾರ ಪ್ರಕಾರೋತ್ಸವ ಜೊತೆಗೆ ವಿಶೇಷ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ದೇವಾಲಯದಲ್ಲಿ ಪಾರ್ವತಿ ಸಮೇತ ಸೋಮನಾಥೇಶ್ವರರು ನೆಲೆಸಿದ್ದು ನೂರಾರು ವರ್ಷಗಳಿಂದ ಭಕ್ತಾದಿಗಳ ಅಭಿಷ್ಟಗಳು ದೇವರ ಕೃಪೆಯಿಂದ ನೆರವೇರಿದೆ ಎಂಬ ಪ್ರತೀತಿ ಇದೆ. ಇದರೊಟ್ಟಿಗೆ ಪುರಾತನ ದೇವಾಲಯದಲ್ಲಿ ನೆಲೆಸಿರುವ ಸೋಮೇಶ್ವರ ದೇವರ ಸನ್ನಿಧಾನಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಇಷ್ಟಾರ್ಥಗಳನ್ನು ನೆರವೇರಿಸುವ ಎಲ್ಲರ ಮೆಚ್ಚಿನ ದೈವವಾಗಿದೆ. ದೇವರ ಕೃಪೆಯಿಂದ ಸಂತಾನ ಭಾಗ್ಯ, ಆರೋಗ್ಯ ವೃದ್ಧಿ, ಹಣಕಾಸಿನ ಸಮಸ್ಯೆಗಳು ಬಗೆಹರಿದಿರುವ ಅನೇಕ ನಿದರ್ಶನಗಳಿವೆ ಎಂದು ಭಕ್ತಾದಿಗಳು ತಿಳಿಸಿದರು. ಗ್ರಾಮದ ಬಂಗಾರಪೇಟೆ ತಾಲೂಕು ತಮ್ಮೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಸನ್ನ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವಾಲಯ. ಈ ದಿವಸ ಇಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಏಕವಾರ ರುದ್ರಾಭಿಷೇಕ ಮತ್ತು ಪ್ರಾಕಾರೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ದಿವಸದ ವಿಶೇಷದಲ್ಲಿ ಸಮಸ್ತ ಭಕ್ತಜನರು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇದು ಸುಮಾರು ಸಾವಿರಾರು ವರ್ಷಗಳ ಚೋಳರ ಕಾಲದ ಇತಿಹಾಸವಿದ್ದು, ಇದು ಬೇಡದ ವರದಗಳನ್ನು ಶೀಘ್ರವಾಗಿ ಪರಿಸ್ತಕ್ಕಂಥ ಸೋಮಲಿಂಗೇಶ್ವರ ಸ್ವಾಮಿ ಅಂತ, ಪ್ರಸನ್ನ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ಅಂತ ಇಲ್ಲಿ ಸ್ವಾಮಿಗೆ ನಾಮಕರಣ ಮಾಡಿದ್ದಾರೆ. ಇದು ಅನೇಕ ವರ್ಷಗಳಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಸಕಲ ಸಭಿಷ್ಟಗಳನ್ನು ಅಭಿಷ್ಟಗಳನ್ನು ಇಚ್ಛಿತ ಕಾರ್ಯಗಳನ್ನು ನೆರವೇರಿಸ್ತಾ ಬಂದಿರ್ತಕ್ಕಂಥದ್ದು. ಸ್ವಯಂಕೃತವಾಗಿ ನಮಗೆ ಹೊಸ ಅನುಭವ ಏನಂದರೆ, ನಮ್ಮ ತಂದೆಯವರು ಈ ಸ್ವಾಮಿಯ ಕೃಪಾ ಕಟಾಕ್ಷದಿಂದ 11 ವರ್ಷಗಳ ಕಾಲ ಹಾರ್ಟು ಮತ್ತು ಕಿಡ್ನಿ ಎರಡೂ ಫೇಲ್ಯೂರ್ ಆಗಿ ಜೀವದಾನವನ್ನು ಮಾಡ್ತಕ್ಕಂಥ ಈ ಸ್ವಾಮಿಗೆ ಸೇವೆ ಮಾಡಿ ಎಲ್ಲರೂ ತಾವು ಸಹ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಈ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಸಮಸ್ತ ಭಕ್ತ ಬಾಂಧವರಲ್ಲಿ ವಿನಂತಿ.